ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ಇವತ್ತು 13ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 13. ಸ ಏಷ ದೋಷ ಪುರುಷ ದ್ವಿಡಾಸ್ತೆ ಗೃಹಾನ್ ಪ್ರವಿಷ್ಟೋ ಯಮಪತ್ಯ ಮಧ್ಯ ಪೃಷ್ಣಾಸಿ ಕೃಷ್ಣಾದ್ವಿಮುಖೋ ಗತಶ್ರೀಹಿ ತ್ಯಜಾಶ್ವ ಶೈವಂ ಕುಲಕೌಶಲಾಯ. ಅನುವಾದ: ಅಪರಾಧವೇ ಮೂರ್ತಿವೆತ್ತಂಥ ದುರ್ಯೋಧನನನ್ನು ನೀನು ನಿನ್ನ ಅಮೋಘ ಪುತ್ರನಂತೆ ಕಾಪಾಡುತ್ತಿರುವೆ. ಆದರೆ ಅವನು ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಈರ್ಷ್ಯಾಪರನಾಗಿದ್ದಾನೆ. ಹೀಗೆ ನೀನು ಶ್ರೀಕೃಷ್ಣನ ಭಕ್ತನಲ್ಲದವನನ್ನು ಕಾಪಾಡುತ್ತಿರುವುದರಿಂದ ಸಕಲ ಶ್ರೇಯಸ್ಕರ ಗುಣಗಳಿಂದಲೂ ವಂಚಿತನಾಗಿರುವೆ. ಆದಷ್ಟು ಬೇಗ ನೀನು ಈ ದೌರ್ಭಾಗ್ಯದಿಂದ ಬಿಡುಗಡೆ ಪಡೆದು ಇಡೀ ಕುಟುಂಬಕ್ಕೆ ಒಳಿತನ್ನು ಮಾಡು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಧೃತರಾಷ್ಟ್ರ ಈಗ ಏನು ಮಾಡಬೇಕು ಅಂತ ಸಲಹೆ ತಗೋಬೇಕಲ್ಲ, ಅದಕ್ಕೋಸ್ಕರ ವಿದುರನನ್ನು ಕರೀತಾನೆ. ಯಾಕೆ ವಿದುರನನ್ನು ಕರೀತಾನೆ ಅಂತಂದರೆ, ಅವನು ಬಹಳ ಬುದ್ಧಿವಂತ. ರಾಜಕೀಯ ಮತ್ತು ನೈತಿಕ ವಿಷಯಗಳಲ್ಲಿ ಯಾವುದೇ ಆಗಿರಬಹುದು ಒಳ್ಳೆ ಸಲಹೆಗಳನ್ನು ಕೊಡ್ತಾನೆ. ಯಾಕಂದರೆ ಅವನು ಧರ್ಮಗ್ರಂಥಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂಥವನು. ತುಂಬ ಒಳ್ಳೆ ಸಲಹೆಗಳನ್ನು ಕೊಡ್ತಾನೆ ಅಂತ ಎಲ್ಲರಿಗೂ ಗೊತ್ತಿರತ್ತೆ. ಅದಕ್ಕೋಸ್ಕರ ಅವನನ್ನು ಕರೀತಾರೆ. ಅವನು ಕೂಡ ಬರ್ತಾನೆ. ಬಂದು ತನ್ನ ಸಲಹೆಯನ್ನು ಹೇಳ್ತಾನೆ. ಅಂದರೆ ನಾವು ಈಗ ಪಾಂಡವರ ಜೊತೆ ಮೈತ್ರಿ ಮಾಡ್ಕೊಳ್ಳೋದೇ ಒಳ್ಳೆಯದು. ಯುಧಿಷ್ಠಿರ ಮಹಾರಾಜ ತುಂಬ ಧರ್ಮದಿಂದ ನಡ್ಕೊಳ್ಳುವಂಥವನು. ಮತ್ತೀಗ ಭೀಮ ಕೂಡ ಅವ್ರ ಜೊತೆಲಿದ್ದಾನೆ. ಅವನು ಬುಸ್ಕೊಡ್ತಾ ಇದ್ದಾನೆ ಕೋಪದಿಂದ. ಅಂದರೆ ನಿನ್ನ ಮೇಲೆ ಅಷ್ಟು ಕೋಪ ಬಂದಿದೆ ಅವನಿಗೆ, ನಿನಗೂ ಕೂಡ ಅವನು ನೋಡಿ ಭಯ ಆಗಿದೆ ಅಂತ ನನಗೆ ಗೊತ್ತು. ಇಷ್ಟಲ್ಲದೆ ಶ್ರೀಕೃಷ್ಣ ಅವ್ರ ಜೊತೆ ಇದ್ದಾನೆ. ಅವರನ್ನೆಲ್ಲ ತನ್ನ ಬಂಧುಗಳು ಅಂತ ಅವನು ಸ್ವೀಕಾರ ಮಾಡಿದ್ದಾನೆ. ಸೊ ಕೃಷ್ಣ ಅವ್ರ ಜೊತೆ ಇದ್ದಾನೆ ಅಂತಂದಮೇಲೆ ಅವನ ಬಂಧು ಬಾಂಧವರೆಲ್ಲ ಅವ್ರ ಕಡೆನೇ ಇರ್ತಾರೆ. ಅವರ ಬಂಧು ಬಾಂಧವರೆಲ್ಲ ಸಾಮಾನ್ಯರಲ್ಲ, ಬೇಕಾದಷ್ಟು ರಾಜರನ್ನು ಗೆದ್ದಿರುವಂಥವ್ರು. ಸೊ ಅದಕ್ಕೆ ಆ ರಾಜರೆಲ್ಲರೂ ಕೂಡ ಅವ್ರ ಕಡೆ ಇರ್ತಾರೆ. ಇಲ್ಲಿ ಹೇಳುವ ಅರ್ಥ ಏನು ಅಂತಂದರೆ, ಪಾಂಡವರ ಹಿಂದೆ ಇವರೆಲ್ಲರೂ ಇರ್ತಾರೆ. ಅಂದರೆ ಅಷ್ಟು ಜನರ ಸಪೋರ್ಟ್ ಅವರಿಗಿದೆ. ಮುಖ್ಯವಾಗಿ ಕೃಷ್ಣನ ಸಪೋರ್ಟ್ ಅವರಿದೆ. ಅದಕ್ಕೋಸ್ಕರ ಇಲ್ಲಿ ಯುದ್ಧ ಮಾಡೋದ್ರಿಂದ ನಮ್ಗೆ ಯಾವ ಲಾಭನೂ ಇಲ್ಲ, ಇಲ್ಲಿ ಮೈತ್ರಿ ಮಾಡ್ಕೊಳ್ಳೋದೆ ಒಳ್ಳೆಯದು ಅಂತ ಅವನು ಸಲಹೆಯನ್ನು ಕೊಡ್ತಾನೆ. ಆದರೆ ಆ ಸಲಹೆಯನ್ನು ಇವನು ಒಪ್ಕೊಳ್ಬೇಕಲ್ಲ. ಒಪ್ಕೊಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಇಲ್ಲೇನು ಮಾಡ್ತಾ ಇದ್ದಾನೆ ಮುಂದುವರೆದು ವಿದುರ ಹೇಳ್ತಾನೆ ಈ ಶ್ಲೋಕದಲ್ಲಿ, ಅಪರಾಧನೇ ಮೂರ್ತಿವೆತ್ತಂತೆ. ಅಂದರೆ ಅರ್ಥ ಏನು? ಈಗ ಪ್ರೀತಿಯೇ ಮೂರ್ತಿವೆತ್ತಂತೆ ಅಂತ ಭರತನನ್ನು ಹೇಳ್ತಾರಲ್ವಾ. ರಾಮನ ಪ್ರೀತಿನೇ ಒಂದು ಮೂರ್ತಿಯಾಗಿ ಬಂದರೆ ಹೇಗಿರುತ್ತೋ ಅದು ಭರತ ಅಂತ ಹೇಳ್ತಾರಲ್ಲ. ಇಲ್ಲಿ ಅಪರಾಧಗಳನ್ನೇ ಮಾಡ್ತಾ ಇರುವಂಥವನು. ಅಪರಾಧನೇ ಒಂದು ಮೂರ್ತಿಯ ರೂಪದಲ್ಲಿ ನಮ್ಮ ಮುಂದೆ ಬಂದು ನಿಂತರೆ ಹೇಗಿರುತ್ತೋ ಹಾಗೆ ದುರ್ಯೋಧನನೇ ಅದು ಅಂತ ಹೇಳ್ತಾ ಇದ್ದಾನೆ. ಅಂಥ ಒಬ್ಬ ಮಗನನ್ನು ನೀನು ಕಾಪಾಡ್ತಾ ಇದೆಯಾ? ಅಂದರೆ ಎಷ್ಟು ಅಪರಾಧಗಳನ್ನು ಮಾಡ್ತಾ ಇದ್ದಾನವನು, ಒಂದ್ರ ಮೇಲೊಂದು ಹೇಳಿದ ಮಾತನ್ನೇ ಕೇಳ್ತಾ ಇಲ್ಲ. ಆದರೆ ಅಂಥವನಿಗೆ ಬುದ್ಧಿವಾದವನ್ನು ಹೇಳಿ ಅವನನ್ನು ಸರಿ ಮಾಡೋದು ಬಿಟ್ಬಿಟ್ಟು ನೀನು ಅವನಿಗೆ ಸಪೋರ್ಟ್ ಮಾಡ್ತಾ ಇದೆಯಾ, ಅವನನ್ನು ಕಾಪಾಡ್ತಾ ಇದೆಯಾ? ನೋಡು, ನಿನ್ನ ಮಗ ಇದಾನಲ್ಲ, ಬರೀ ಅಪರಾಧ ಮಾಡೋದಷ್ಟೇ ಅಲ್ಲ, ಶ್ರೀಕೃಷ್ಣನನ್ನೇ ಅವನು ದ್ವೇಷಿಸ್ತಾ ಇದ್ದಾನೆ. ಅವನ ಬಗ್ಗೆ ಒಂದು ಹೊಟ್ಟೆ ಕಿಚ್ಚಿದೆ, ಈರ್ಷ್ಯೆಯ ಭಾವನೆ ಇದೆ. ಈಗ ಯಾರು ಭಗವಂತನನ್ನು ಈರ್ಷ್ಯೆಯ ಭಾವನೆಯಿಂದ ನೋಡ್ತಾರೋ ಅವರು ಅವನ ಶತ್ರುಗಳು ತಾನೇ ನೋಡೋದಕ್ಕೆ ಸಾಧ್ಯ. ಸೊ ಅಂಥ ಶತ್ರುಗಳಿಗೆ ನೀನು ಸಹಾಯ ಮಾಡ್ತಾ ಇದೆಯಾ ಮತ್ತು ಕಾಪಾಡ್ತಾ ಇದೆಯಾ ಅಂತಂದಮೇಲೆ ನೀನು ಎಲ್ಲ ಒಳ್ಳೆಯ ಗುಣಗಳಿಂದ ವಂಚಿತನಾಗಿದೆಯಾ ಅಂತ ಅರ್ಥ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ಯಾರು ಭಕ್ತರಲ್ಲದೆ ಇರ್ತಾರೋ ಅಂಥವರ ಸಹವಾಸ, ಅಂಥವರಿಗೆ ಸಪೋರ್ಟ್ ಮಾಡೋದು, ಅವ್ರ ಜೊತೆ ಇರೋದು, ಇದೆಲ್ಲ ನಮಗೆ ಮೈನಸ್ ಪಾಯಿಂಟ್ ಆಗುತ್ತೆ. ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಇವೆಲ್ಲವೂ ಕೂಡ ನಮಗೆ ಮೈನಸ್ ಆಗುತ್ತೆ. ನಾವು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ನಮಗೆ ಅಡೆತಡೆಗಳಾಗುತ್ತೆ. ಅದಕ್ಕೆ ಅದರಿಂದ ನಾವು ದೂರ ಇರಬೇಕಾದಷ್ಟು. ಆಯಿತಾ? ಇಲ್ಲಿ ನಿನ್ನ ಮಗ ಅಂಥವನ ಬುದ್ಧಿ ಗೊತ್ತಿದ್ದು ಕೂಡ ನೀನು ಅವನಿಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ, ಇದರಿಂದ ನೀನು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಿನ್ನಲ್ಲಿ ಉನ್ನತ ಗುಣಗಳು ಕೂಡ ಎಲ್ಲ ಹಾಳಾಗ್ತಾ ಇದೆ ಅಂತ ಹೇಳ್ತಾನೆ. ಆದಷ್ಟು ಬೇಗ ನೀನು ಈ ದೌರ್ಭಾಗ್ಯದಿಂದ ಬಿಡುಗಡೆಯನ್ನು ಪಡ್ಕೋ.
ಅಂದರೆ ಏನು, ಆ ಮಗನಿಗೆ ಸಪೋರ್ಟ್ ಮಾಡೋದನ್ನು ಬಿಡು, ನೀನು ಒಳ್ಳೆಯ ಗುಣಗಳನ್ನು ನಿನ್ನಲ್ಲಿ ಬೆಳೆಸ್ಕೋ, ಯಾಕೆ ಅವನು ಸವಾಸ ಮಾಡ್ತೀಯ, ನಿನ್ನ ಮಗನ ಒಂದು ಮೋಹ ಇದೆಯಲ್ಲ ಅದನ್ನು ಬಿಡು, ಅವನಿಗೆ ಅಹಂಕಾರ ಇದೆ, ಅವನಿಗೆ ದರ್ಪ ಇದೆ, ಅವನು ಭಗವಂತನನ್ನೇ ದ್ವೇಷ ಮಾಡ್ತಾನೆ ಅಂತಂದಮೇಲೆ ಆ ಅಭಕ್ತನ ಜೊತೆ ನೀನು ಸಹವಾಸ ಮಾಡಿ ಅವನನ್ನು ಉಳಿಸೋದಕ್ಕೆ ನೀನು ಬೇಡದೇ ಇರುವಂಥ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಕೂತಿದೀಯಾ, ಇದರಿಂದ ನಿನಗೆ ಒಳ್ಳೆಯದಾಗೋದಿಲ್ಲ, ನೀನು ಆ ದೌರ್ಭಾಗ್ಯದಿಂದ ಬಿಡುಗಡೆಯನ್ನು ಪಡ್ಕೋ, ಇದು ನಿನ್ನ ಇಡೀ ಕುಟುಂಬಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಿನ್ನ ಕುಲಕ್ಕೆ ಒಳ್ಳೆಯದಾಗುತ್ತೆ ಅವನೊಬ್ಬನನ್ನು ಬಿಟ್ಟರೆ ನೀನು ಅಂತಂದ್ಬಿಟ್ಟು ತನ್ನ ಒಂದು ಸಲಹೆಯನ್ನು ತನ್ನ ಅಣ್ಣನಿಗೆ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಸುಪುತ್ರನನ್ನು ಅಪತ್ಯ ಎಂದು ಕರೆಯಲಾಗಿದೆ. ಅವನು ತಂದೆಯ ಪತನಕ್ಕೆ ಅವಕಾಶ ನೀಡುವುದಿಲ್ಲ. ತಂದೆ ನಿಧನ ಹೊಂದಿದಾಗ ದೇವೋತ್ತಮ ಪುರುಷ ವಿಷ್ಣುವಿನ ಸಂತೃಪ್ತಿಗಾಗಿ ಆಹುತಿಗಳನ್ನು ಅರ್ಪಿಸಿ ನಿಧನ ಹೊಂದಿದ ತಂದೆಯ ಆತ್ಮವನ್ನು ಮಗ ರಕ್ಷಿಸಬಲ್ಲ. ಈ ಪದ್ಧತಿ ಇಂದಿಗೂ ಭಾರತದಲ್ಲಿ ಪ್ರಚಲಿತವಿದೆ. ಇಲ್ಲಿ ಒಬ್ಬ ಮಗ ಒಳ್ಳೆಯವನಾಗಿದ್ದರೆ ಕೆಟ್ಟವನಾಗಿದ್ದರೆ ಏನಾಗುತ್ತೆ ಅನ್ನೋದನ್ನು ವಿವರಣೆ ಮಾಡಿ ಹೇಳ್ತಾರೆ. ಅಂದರೆ ದುರ್ಯೋಧನ ಎಂಥವನು, ಅವನ ಗುಣ ಏನು, ಅವನ ಸ್ವಭಾವ ಏನು, ಅವ್ನು ನಡ್ಕೊಳ್ಳೋ ರೀತಿ ಏನು, ಅದೆಲ್ಲನೂ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಅಂದರೆ ಒಬ್ಬ ಸತ್ಪುತ್ರನಾಗಿದ್ದರೆ ಅವನನ್ನು ಅಪತ್ಯ ಅಂತ ಕರೀತಾರೆ. ಸತ್ಪುತ್ರ ಅಂತಂದ್ರೆ ಒಳ್ಳೆ ಮಗ ಅಂತ ಅನ್ನಿಸ್ಕೊಳ್ತಾನಲ್ಲ ಅವನನ್ನು ಅಪತ್ಯ ಅಂತ ಯಾಕೆ ಕರೀತಾರೆ ಅಂತಂದರೆ, ಈಗ ಒಬ್ಬ ತಂದೆ ಏನೋ ಒಂದು ಕೆಟ್ಟದ್ದು ಮಾಡಿರ್ತಾನೋ ಏನೋ, ಅವನಿಗೆ ಉನ್ನತವಾದಂಥ ಲೋಕಗಳು ಸಿಕ್ಕಿರೋದಿಲ್ಲ ಅಥವಾ ಮುಕ್ತಿ ಸಿಕ್ಕಿರೋದಿಲ್ಲ ಅಂತ ಇಟ್ಕೊಳ್ಳಿ. ಅಂಥವರ ಮಗ ಇರ್ತಾನಲ್ಲ, ಅವನು ತನ್ನ ತಂದೆಗೆ ಒಳಿತಾಗಲಿ, ಅವನು ಪತನಕ್ಕೆ ಹೋಗಬಾರದು, ಅವನು ಉನ್ನತ ಮಟ್ಟಕ್ಕೆ ಹೋಗಬೇಕು, ಉನ್ನತ ಲೋಕಗಳಿಗೆ ಹೋಗಬೇಕು ಅಂತಂದ್ಬಿಟ್ಟು ತಂದೆ ಸತ್ತೋದಾಗ, ಈಗ ನಾವು ಎಲ್ಲ ಮಾಡ್ತೀವಲ್ವ ಅದನ್ನು, ತಂದೆ ತಾಯಿ ಸತ್ತೋದಾಗ ಅವರಿಗೆ ಮುಕ್ತಿ ಸಿಗಲಿ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ, ತರ್ಪಣಗಳನ್ನು ಕೊಡ್ತೀವಿ, ಹವನಗಳನ್ನು ಮಾಡ್ತೀವಿ, ಆಹುತಿಗಳನ್ನು ಕೊಡ್ತೀವಿ. ಇದನ್ನೆಲ್ಲ ಯಾಕೆ ಮಾಡ್ತೀವಿ, ಅವರಿಗೆ ಒಂದು ಒಳ್ಳೆಯ ಗತಿ ಸಿಗಲಿ ಅಂತ ಅಂದ್ಬಿಟ್ಟು, ಅಂದರೆ ಅವರಿಗೆ ಊರ್ಧ್ವ ಲೋಕಗಳು ಸಿಗಲಿ ಅಥವಾ ಮುಕ್ತಿ ಸಿಗಲಿ ಅಂತಂದ್ಬಿಟ್ಟು ಇದನ್ನೆಲ್ಲ ಮಾಡೋದು. ಇದು ಒಬ್ಬ ಒಳ್ಳೆಯ ಮಗನ ಕರ್ತವ್ಯವಾಗಿರುತ್ತೆ. ಆಗ ಏನಾಗುತ್ತೆ, ತಂದೆ ಸತ್ತೋದಾಗ ಭಗವಂತನನ್ನ ತೃಪ್ತಿಪಡಿಸೋದಕ್ಕೋಸ್ಕರ ಆಹುತಿಗಳನ್ನು ಅರ್ಪಣೆ ಮಾಡಿ ತನ್ನ ತಂದೆಯ ಆತ್ಮವನ್ನು ಮಗ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಆಯಿತಾ, ಇದು ಈಗಲೂ ಕೂಡ ನಮ್ಮ ಭಾರತದಲ್ಲಿ ನಡೀತಾ ಇದೆ. ನಾವು ಪ್ರತಿ ವರ್ಷ ಅವರಿಗೆ ತರ್ಪಣಗಳನ್ನು ಮತ್ತು ಯಾವುದಾದ್ರೂ ಪೂಜೆ ಪುನಸ್ಕಾರಗಳನ್ನು ದಾನ ಧರ್ಮಗಳನ್ನೆಲ್ಲ ಮಾಡ್ತೀವಿ. ಕೆಲವರು ಗಯೆಗೆಲ್ಲ ಹೋಗಿ ಅಲ್ಲಿ ಕೂಡ ತರ್ಪಣಗಳನ್ನು ಕೊಡ್ತಾರೆ. ಯಾಕೆ ಇದನ್ನೆಲ್ಲ ಮಾಡೋದು, ನಮ್ಮ ತಂದೆಯವರಿಗೆ ಒಳ್ಳೆ ಗತಿ ಸಿಗಲಿ, ಯಾರು ನಮ್ಮ ಹಿರಿಯರು ಸತ್ತಿರ್ತಾರೋ ಅವರಿಗೆ ಸದ್ಗತಿ ಸಿಗಲಿ ಅಂತಂದ್ಬಿಟ್ಟು ಇದನ್ನು ಮಾಡುವಂಥದ್ದು. ತಂದೆ ಸತ್ತಾಗ ಮಗ ಗಯೆಯಲ್ಲಿನ ವಿಷ್ಣುವಿನ ಪಾದಕಮಲಗಳಿಗೆ ಆಹುತಿಯನ್ನು ಅರ್ಪಿಸಲು ಹೋಗುತ್ತಾನೆ. ಹೀಗೆ ತಂದೆ ಪತಿತನಾಗಿದ್ದರೆ ಅವನ ಆತ್ಮವನ್ನು ಮುಕ್ತಗೊಳಿಸುತ್ತಾನೆ. ಆದರೆ ಮಗ ವಿಷ್ಣುವಿನ ಶತ್ರುವಾಗಿದ್ದಲ್ಲಿ ಅಂತಹ ವೈರಭಾವದಿಂದ ಭಗವಾನ್ ವಿಷ್ಣುವಿನ ಪಾದ ಪದ್ಮಗಳಲ್ಲಿ ಅವನು ಯಜ್ಞ ಯಾಗಾದಿಗಳನ್ನು ಮಾಡುವುದು ಹೇಗೆ ಸಾಧ್ಯ? ಅಂದರೆ ಈಗ ತಂದೆ ಸತ್ತಾಗ ಮಗ ಏನು ಮಾಡ್ತಾನೆ, ಗಯೆಗೆ ಹೋಗ್ತಾನೆ, ವಿಷ್ಣುವಿನ ಪಾದ ಇದೆ ಅಲ್ಲಿ, ಅದಕ್ಕೆ ಆಹುತಿಗಳನ್ನು ಅರ್ಪಣೆ ಮಾಡೋದಕ್ಕೋಸ್ಕರ ಅಲ್ಲಿವರೆಗೂ ಹೋಗ್ತಾನೆ. ಅಂದರೆ ತಂದೆ ಏನಾದರೂ ಪತಿತನಾಗಿದ್ದರೆ, ಇಲ್ಲ ಎಕ್ಸಾಂಪಲ್ಗೆ ಪ್ರಹ್ಲಾದ ಮಹಾರಾಜ ಇದ್ದಾನಲ್ಲ, ಅವನ ತಂದೆ ಹಿರಣ್ಯಕಶಿಪು, ಅವನು ತುಂಬಾ ಪಾಪಿ, ಅವನು ಪತಿತನಾಗಿರ್ತಾನೆ. ಆದರೆ ಪ್ರಹ್ಲಾದ ಮಹಾರಾಜ ಒಬ್ಬ ಭಕ್ತನಾಗಿರ್ತಾನೆ. ಹಿರಣ್ಯಕಶಿಪು ಹರಿಯ ಶತ್ರುವಾಗಿರ್ತಾನೆ, ಅಂದರೆ ಆ ಭಗವಂತನ ಶತ್ರುವಾಗಿರ್ತಾನೆ, ಮಾಡಬಾರ್ದನ್ನೆಲ್ಲ ಮಾಡ್ತಾನೆ. ಆದರೂ ಕೂಡ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಾಗ ಪ್ರಹ್ಲಾದ ಬೇಡ್ಕೊಳ್ತಾನೆ, ಭಗವಂತನೇ ಕೇಳ್ತಾನೆ ಅವನಿಗೆ, ನರಸಿಂಹ ಏನು ಬೇಕೋ ನೀನು ಕೇಳ್ಕೊ ಅಂತಂದಾಗ, ನನಗೇನು ಬೇಡ, ನೀನೇ ನನ್ನ ಜೊತೆ ಇರಬೇಕಾದ್ರೆ ನನಗೇನು ಬೇಡ ಅಂತಂದಾಗ, ಇಲ್ಲ ನೀನೇನಾದರೂ ಕೇಳ್ಕೊ ಅಂತಂದಾಗ, ನನ್ನ ತಂದೆ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವರ ತಪ್ಪನ್ನು ಕ್ಷಮಿಸಿ ಅವರನ್ನು ಉದ್ಧಾರ ಮಾಡು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಇವನಲ್ಲ 7 ತಲೆಮಾರುಗಳು ಕೂಡ ಉದ್ಧಾರ ಆಗುತ್ತೆ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಅಂದರೆ ಒಬ್ಬ ಭಕ್ತ ಮನೆಯಲ್ಲಿದ್ದರೆ ಹೇಗೆ ತನ್ನ ತಂದೆ ಆಗಿರ್ಬೋದು, ಪಿತೃಗಳಾಗಿರ್ಬೋದು, ಅವರಿಗೆ ಸದ್ಗತಿ ಸಿಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಆಗುತ್ತದು. ಅದೇ ರೀತಿ ಇಲ್ಲಿ ಕೂಡ ಒಬ್ಬ ಒಳ್ಳೆ ಮಗ ಇದ್ದರೆ ಅವನು ತಂದೆ ಪತಿತನಾಗಿದ್ದರೂ ಕೂಡ ಆತ್ಮವನ್ನು ಮುಕ್ತಿಗೊಳಿಸುವಂಥ ಕೆಲಸವನ್ನು ಮಗ ಮಾಡ್ತಾನೆ. ಆದರೆ ಮಗನೇ ವಿಷ್ಣುವಿನ ಶತ್ರುವಾಗಿದ್ದರೆ
ಅಂಥ ಒಂದು ವೈರ ಭಾವನೆಯನ್ನು ಇಟ್ಕೊಂಡು ಅವನು ಭಗವಂತನ ಪಾದಗಳಿಗೆ ಯಾವುದಾದ್ರೂ ಯಜ್ಞ, ಯಾಗ, ಹೋಮ, ಹವನ ಇದನ್ನೆಲ್ಲ ಮಾಡೋದಕ್ಕಾಗತ್ತಾ? ಅವನಿಗೆ ಮೊದಲೇ ಅವನ ಮೇಲೆ ವಿಶ್ವಾಸ, ಪ್ರೀತಿ ಇಲ್ಲ, ಅವನು ವೈರತ್ವವನ್ನು ಇಟ್ಕೊಂಡಿದ್ದಾನೆ ಅಂದಮೇಲೆ ಅವನು ಮಾಡೋದಿಲ್ಲ. ಸೊ ಅದಕ್ಕೆ ನಿನಗೆ ಸದ್ಗತಿ ಅನ್ನೋದು ಸಿಗೋದಿಲ್ಲ. ನೀನು ಇಲ್ಲಿ ಅವನ ಜೊತೆ ಸೇರಿಕೊಂಡು ತಪ್ಪು ಮಾಡ್ತಾ ಇದೆಯಾ, ಪಾಪ ಕೃತ್ಯಗಳನ್ನು ಮಾಡ್ತಾ ಇದೆಯಾ ನೀನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಭಗವಾನ್ ಶ್ರೀಕೃಷ್ಣ ಸಾಕ್ಷಾತ್ ದೇವೋತ್ತಮ ಪುರುಷನಾದ ವಿಷ್ಣು, ದುರ್ಯೋಧನ ಅವನ ದ್ವೇಷಿ. ಆದ್ದರಿಂದ ತಂದೆ ಧೃತರಾಷ್ಟ್ರನನ್ನು ಮರಣಾನಂತರ ರಕ್ಷಿಸುವುದು ಅವನಿಂದ ಅಸಾಧ್ಯ. ವಿಷ್ಣುವಿನಲ್ಲಿ ನಂಬಿಕೆ ಇಲ್ಲದ್ದರಿಂದಾಗಿ ಸ್ವತಃ ಅವನೇ ಪತನ ಹೊಂದಲಿದ್ದ. ಹೀಗಿರುವಾಗ ಅವನು ತಂದೆಯನ್ನೆಂತು ರಕ್ಷಿಸಬಲ್ಲ? ಅಂದರೆ ಇಲ್ಲಿ ವಿದುರ ಏನು ಹೇಳ್ತಾ ಇದ್ದಾನೆ, ಭಗವಂತ ಶ್ರೀಕೃಷ್ಣ ಸಾಕ್ಷಾತ್ ವಿಷ್ಣು, ಅವನು ದುರ್ಯೋಧನ ಅವನ ದ್ವೇಷಿ. ಯಾಕಂದರೆ ಕೃಷ್ಣ ಅಂದರೆ ಆಗಲ್ಲ ಅವನಿಗೆ. ಈಗ ದೇವರ ದ್ವೇಷಿ ಆದ ಅವನು, ಅವನ ಶತ್ರು ಆದ. ಈಗ ಅವನು ಭಗವಂತನ ಶತ್ರು ಆಗಿರೋದ್ರಿಂದ ಅವನೇ ಕೆಳಗಡೆ ಬೀಳುವಂಥ ಒಂದು ಹಾದಿಯಲ್ಲಿದ್ದಾನೆ ಅಲ್ವಾ. ಈಗ ಭಗವಂತನ ಶತ್ರುಗಳು ಯಾರು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ, ಅವರು ಪತನನೇ ಆಗೋದು, ಅವ್ರು ಹಾಳೇ ಆಗೋದು ಅಲ್ವಾ. ಈಗ ಅವನೇ ಹಾಳಾಗ್ತಾ ಇದ್ದಾನೆ ಅಂತಂದಮೇಲೆ ನಿನ್ನನ್ನೆಲ್ಲಿ ಉದ್ಧಾರ ಮಾಡ್ತಾನವನು? ಈಗ ಮಗ ಮಾಡುವಂಥ ಕೆಲಸ ಏನು? ಆ ಭಗವಂತನ ಚರಣಗಳಲ್ಲಿ ಅವನಿಗೆ ಭಕ್ತಿ ಪ್ರೀತಿ ಇರುತ್ತೆ. ಅದರಿಂದ ನನ್ನ ತಂದೆ ಸತ್ರು ಕೂಡ ಅವನೇನಾದರೂ ಪಾಪಕರ್ಮಗಳನ್ನು ಮಾಡಿದರೆ ಇವನು ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಕೆಲಸ ಅಂದರೆ ಇಲ್ಲಿ ತಿಳ್ಕೊಬೇಕು ನಾವು, ಭಗವಂತನ ಸೇವೆ ಮಾಡೋದು ಆಯಿತಾ. ಯಾವುದೋ ಒಂದು ಯಾರಿಗೋ 4 ಜನಕ್ಕೆ ಸಹಾಯ ಮಾಡಿಬಿಡೋದು ಅಥವಾ ದೇಶ ಸೇವೆ ಮಾಡೋದು ಇದಲ್ಲ. ಅಲ್ಲಿ ಭಗವಂತನನ್ನು ಬಿಟ್ಟು ಮಾಡಿದ್ರೆ ಅದು ಭಗವಂತನ ಕೆಲಸ ಆಗೋದಿಲ್ಲ. ಭಗವಂತನನ್ನು ಸೇರಿಸ್ಕೊಂಡು ನಾವು ಮಾಡಿದಾಗ ಅದು ಭಗವಂತನ ಕೆಲಸ ಆಗುತ್ತೆ. ಇದೆಲ್ಲ ಭಗವದ್ಗೀತೆಯ ವಿಚಾರಗಳು. ಅದಕ್ಕೆ ಭಗವದ್ಗೀತೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಆಯಿತಾ. ಇಲ್ಲೇನು ಹೇಳ್ತಾ ಇದ್ದಾನೆ, ಅವನೇ ಆ ಕೆಲಸ ಮಾಡ್ತಾ ಇಲ್ಲ ಅಂತಂದಮೇಲೆ ನಿನ್ನನ್ನೆಲ್ಲಪ್ಪ ಉದ್ಧಾರ ಮಾಡ್ತಾನೆ? ಅದಕ್ಕೆ ತನ್ನ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡುವ ಕಾತರ ಇದ್ದಲ್ಲಿ ಆದಷ್ಟು ಬೇಗ ದುರ್ಯೋಧನನಂತಹ ಅಯೋಗ್ಯ ಪುತ್ರನಿಂದ ದೂರವಾಗುವಂತೆ ವಿದುರ ಧೃತರಾಷ್ಟ್ರನಿಗೆ ಸಲಹೆ ಮಾಡಿದನು. ನೋಡಪ್ಪ, ನಾನು ಹೇಳೋದು ಹೇಳಿದ್ದೀನಿ. ಯಾಕಂದರೆ ಮಗ ಉದ್ಧಾರ ಮಾಡ್ತಾನೆ ತಂದೆಯನ್ನು. ಅವನೇನಾದರೂ ತಪ್ಪು ಮಾಡಿದರೆ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡಿ ಅವನಲ್ಲಿ ಪುಣ್ಯದ ಕೊರತೆ ಇದ್ದರೆ ಅವನು ನರಕಕ್ಕೋ ಅಥವಾ ಇನ್ಯಾವುದೋ ಅಧಮಲೋಕಕ್ಕೋ ಹೋಗಿ ಸೇರ್ಕೊಂಡಿರ್ತಾನೆ ಸತ್ತ ಮೇಲೆ. ಅವನನ್ನು ಉದ್ಧಾರ ಮಾಡೋದಕ್ಕೆ ಮಗ ಏನು ಮಾಡ್ತಾನೆ, ವಿಷ್ಣುವಿನ ಪಾದಗಳಿಗೆ ಸೇವೆ ಮಾಡಿ ಅಲ್ಲಿ ಅವನು ಯಾಗ ಯಜ್ಞಾದಿಗಳನ್ನು ಮಾಡಿ ಹವನಗಳನ್ನು ಅಥವಾ ಆಹುತಿಗಳನ್ನು ಅರ್ಪಿಸಿ ಅವನು ಭಗವಂತನನ್ನು ಒಲಿಸ್ಕೊಂಡು ತನ್ನ ತಂದೆಯನ್ನು ಒಂದು ಒಳ್ಳೆ ಉನ್ನತ ಲೋಕಗಳಿಗೆ ಅವರು ಹೋಗೋ ಥರ ಮಾಡ್ತಾನೆ. ಇಲ್ಲಾಂದರೆ ಅವರಿಗೆ ಮುಕ್ತಿಯನ್ನು ಕೂಡ ಕರುಣಿಸುವಂಥ ಒಂದು ಕೆಲಸವನ್ನು ಅವನು ಮಾಡ್ತಾನೆ. ಈಗ ಮಗನೇ ಕೆಟ್ಟ ಕೆಲಸ ಮಾಡಿ ಅವನೇ ಅಧೋಲೋಕಕ್ಕೆ ಹೋಗ್ತಾನೆ ಅಂತಂದರೆ ನಿನ್ನನ್ನು ಯಾರು ಉದ್ಧಾರ ಮಾಡ್ತಾರೆ? ಅದಕ್ಕೆ ನಿನ್ನ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅನ್ನುವಂಥ ಏನಾದರೂ ಮನಸ್ಸಿದ್ರೆ ನಿನಗೆ ನಿನ್ನ ಮಗನನ್ನು ಬಿಡು. ಆ ದುರ್ಯೋಧನನಂತಹ ಅಯೋಗ್ಯ ಪುತ್ರನಿಂದ ನೀನು ದೂರ ಇರು ಅಂತಂದ್ಬಿಟ್ಟು ಧೃತರಾಷ್ಟ್ರನಿಗೆ ಅವನು ಸಲಹೆ ಮಾಡ್ತಾನೆ. ಚಾಣಕ್ಯ ಪಂಡಿತನ ನೀತಿ ಸಂಹಿತೆಯ ಪ್ರಕಾರ ಜ್ಞಾನಿಯಲ್ಲದ ಮತ್ತು ಭಗವಂತನ ಭಕ್ತನಲ್ಲದ ಪುತ್ರನಿಂದ ಏನು ಪ್ರಯೋಜನ? ಪುತ್ರ ದೇವೋತ್ತಮ ಪುರುಷನ ಭಕ್ತನಾಗಿಲ್ಲದಿದ್ದಲ್ಲಿ ಅವನು ಸಂಕಷ್ಟಗಳಿಗೆ ಮೂಲವಾದ ಕುರುಡು ಕಣ್ಣುಗಳಿದ್ದಂತೆ. ಅಂತಹ ನಿರುಪಯುಕ್ತ ಕಣ್ಣುಗಳನ್ನು ಅವುಗಳ ಗೂಡಿನಿಂದ ತೆಗೆದುಹಾಕುವಂತೆ ಕೆಲವೊಮ್ಮೆ ವೈದ್ಯರು ಸಲಹೆ ಮಾಡಬಹುದು. ಇದರಿಂದ ನಿರಂತರವಾದ ತೊಂದರೆಯಿಂದ ಪಾರಾಗಬಹುದು. ದುರ್ಯೋಧನ ಖಚಿತವಾಗಿ ಅಂತಹ ಅಂಧ ಸಂಕಷ್ಟಕರ ಕಣ್ಣುಗಳಿದ್ದಂತೆ. ನೋಡಿ ಇಲ್ಲೇನು ಹೇಳ್ತಾ ಇದ್ದಾನೆ. ಈಗ ಚಾಣಕ್ಯನ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಚಾಣಕ್ಯ ನೀತಿ ಅಂತಲೇ ಒಂದು ಪುಸ್ತಕನೇ ಇದೆ. ಅಂದರೆ ಚಾಣಕ್ಯ ಬೇಕಾದಷ್ಟು ನೀತಿಗಳನ್ನು ಮಾಡಿದ್ದಾನೆ. ಈ ಜಗತ್ತಲ್ಲಿ ನಾವು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅಂತ ಅವನದೇ ಆದಂಥ ಒಂದು ನೀತಿಗಳನ್ನು ಅವನು ರಚನೆ ಮಾಡಿದ್ದಾನೆ. ಆ ನೀತಿ ಸಂಹಿತೆಯ ಪ್ರಕಾರ ಏನಪ್ಪ ಅಂತಂದರೆ, ಯಾರು ಜ್ಞಾನಿ ಅಲ್ವೋ ಮತ್ತು ಭಗವಂತನ ಭಕ್ತನಲ್ವೋ ಅಂಥ ಮಗನಿಂದ ಏನು ಪ್ರಯೋಜನ ಅಂತ ಅವ್ರು ಹೇಳಿದ್ದಾರೆ. ಏನು ಅದಕ್ಕೆ ಅರ್ಥ ಅಂತಂದರೆ, ಈಗ ಒಬ್ಬ ಮಗನಾಗಿರುವಂಥವನು ಭಗವಂತನ ಭಕ್ತನೇ ಆಗಿಲ್ಲ ಅಂತಂದರೆ, ಮತ್ತು ಜ್ಞಾನಿ ಕೂಡ ಅಲ್ಲ, ಭಕ್ತ ಅಲ್ಲ, ಜ್ಞಾನಿ ಅಲ್ಲ ಅಂತಂದಮೇಲೆ ಅಂಥ ಮಗ ಇದ್ರೇನು ಬಿಟ್ರೇನು ಅಂತ ಅರ್ಥ. ಈಗ ಭಕ್ತನಾಗಿಲ್ಲದೆ ಇದ್ರೆ ಅವನೇನು ಮಾಡ್ತಾನೆ, ಸಂಕಷ್ಟಗಳಿಗೆ ಮೂಲವಾದ ಕುರುಡು ಕಣ್ಣಿದ್ದಂತೆ. ಕುರುಡು ಕಣ್ಣಿರುತ್ತಲ್ಲ, ಅದು ಒಳಗಡೆನೇ ಹುಣ್ಣಾಗ್ತಾ ಹೋಗಿ ಹೋಗಿ ನಮಗೆ ತೊಂದರೆನೇ ಕೊಡ್ತಾ ಇರುತ್ತೆ. ಅಂಥ ಒಂದು ಕಣ್ಣು ಇದ್ದರೆ ಎಷ್ಟು, ಇಲ್ಲದೆ ಇದ್ದರೆ ಎಷ್ಟು ಅಂತ ಅದನ್ನು ಕಿತ್ತಾಕೋದೆ ಒಳ್ಳೆಯದಲ್ವಾ. ಅದಕ್ಕೆ ಇಲ್ಲಿ
ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಂಥ ನಿರುಪಯುಕ್ತವಾದ ಉಪಯೋಗನೇ ಬರೋಲ್ಲ ಅನ್ನುವಂಥ ಕಣ್ಣುಗಳನ್ನು ಇಟ್ಕೊಂಡು ಅದು ಉಣ್ಣು ಮಾಡಿಕೊಂಡು ಅದನ್ನು ನೋವನ್ನು ಅನುಭವಿಸೋ ಬದಲು ಆ ಕಣ್ಣನ್ನು ಆ ಗೂಡಿಂದ ತೆಗೆದು ಬಿಡೋದೇ ಒಳ್ಳೆಯದು ಅಂತಂದ್ಬಿಟ್ಟು ಕೆಲವೊಂದು ಸರಿ ನಮಗೆ ಡಾಕ್ಟರ್ಸ್ಗಳು ಅಂದರೆ ವೈದ್ಯರು ನಮಗೆ ಸಲಹೆಯನ್ನು ಮಾಡ್ತಾರೆ. ಆಗ ನಾವು ಅದನ್ನು ಕೇಳಬೇಕು ತಾನೆ, ಕೇಳಿದ್ರೆ ನಮಗೆ ಒಳ್ಳೆಯದು, ಇಲ್ಲ ಅಂತಂದರೆ ಇಲ್ಲ. ಇದರಿಂದ ಏನಾಗುತ್ತೆ, ನಮಗೆ ಯಾವಾಗಲೂ ಏನಾದರೂ ಒಂದು ನೋವು ಆಗ್ತಾನೆ ಇರುತ್ತೆ, ತೊಂದರೆ ಆಗ್ತಾನೇ ಇರುತ್ತೆ ಆ ಕಣ್ಣಿಂದ. ಅದೆಲ್ಲ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಒಂದು ಸರಿ ಅದನ್ನು ಕಿತ್ತು ತೆಗೆದು ಬಿಸಾಕ್ಬಿಟ್ವಿ ಅಂತಂದರೆ ಅಲ್ಲಿಗೆ ಕಣ್ಣಿನ ಪ್ರಾಬ್ಲಮ್ಮೇ ಸಾಲ್ವ್ ಆಗಿಬಿಡುತ್ತಲ್ಲ. ನೋವು ಕೂಡ ನಾವು ಪಡುವಂಥ ನೆಸೆಸಿಟಿ ಇರೋದಿಲ್ಲ. ದುರ್ಯೋಧನ ಇದನ್ನಲ್ಲ, ಅವನು ಕೂಡ ಇದೇ ರೀತಿ ಅಂಧ ಸಂಕಷ್ಟಕರ ಕಣ್ಣುಗಳು ಇದ್ದಂತೆ. ಅಂದರೆ ಕಣ್ಣಿದೆ, ಕಾಣಿಸೋದಿಲ್ಲ, ಒಳಗಡೆಯಿಂದ ಅದು ನೋವು ಕೂಡ ಕೊಡ್ತಾ ಇದೆ ನಮಗೆ ಅನ್ನೋ ರೀತಿ ಅಂಥ ಕಣ್ಣುಗಳ ಥರನೇ ಈ ದುರ್ಯೋಧನ. ವಿದುರ ಮೊದಲೇ ತಿಳಿದಂತೆ ಅವನು ಧೃತರಾಷ್ಟ್ರನ ಕುಟುಂಬಕ್ಕೆ ಅಪಾರ ಕಷ್ಟ ನಷ್ಟಗಳ ಮೂಲವಾಗಿದ್ದ. ಆದ್ದರಿಂದಲೇ ವಿದುರ ಈ ಕಷ್ಟ ಮೂಲದಿಂದ ದೂರ ಆಗುವಂತೆ ತನ್ನ ಹಿರಿಯಣ್ಣನಿಗೆ ಯಥೋಚಿತವಾದ ಸಲಹೆಯನ್ನ ನೀಡಿದನು. ದುರ್ಯೋಧನ ತನ್ನ ತಂದೆಯನ್ನು ಮುಕ್ತಗೊಳಿಸಬಲ್ಲ ಸುಪುತ್ರ ಎಂಬ ತಪ್ಪು ಕಲ್ಪನೆಯಿಂದ ಧೃತರಾಷ್ಟ್ರನು ಅಂತಹ ಅಪರಾಧ ಸ್ವರೂಪನನ್ನು ವ್ಯರ್ಥವಾಗಿ ಸಲಹುತ್ತಿದ್ದನು. ಅಂದ್ರೆ ಏನರ್ಥ, ಇಲ್ಲಿ ಮೊದಲೇ ಹೇಳಿದಾನೆ ವಿದುರ ಏನು ಅಂತಂದ್ರೆ, ದುರ್ಯೋಧನ ಇದಾನಲ್ಲ ಅವನು ಧೃತರಾಷ್ಟ್ರನ ಕುಟುಂಬಕ್ಕೇನೆ ಅವನು ನಮಗೆ ಕಷ್ಟ ಕೊಡುವಂಥ ಕಣ್ಣು ಹೇಗಿರುತ್ತೋ ಹಾಗೆ ಅಂತ ಹೇಳ್ಬಿಟ್ಟಿದ್ದಾನೆ ಅವನು. ಅಂದರೆ ಇವನು ಎಲ್ಲ ಏನೇನು ಕಷ್ಟಗಳು ನಮ್ಮ ಕುಲಕ್ಕೆ ಬರ್ತಾ ಇದೆಯೋ ಅದೆಲ್ಲ ಆಗ್ತಾ ಇರೋದು ದುರ್ಯೋಧನನಿಂದಾನೆ. ಅದಕ್ಕೋಸ್ಕರ ನೀನು ಆ ಕಷ್ಟದ ಮೂಲನೇ ನೀನು ದೂರ ಮಾಡ್ಕೊಂಬಿಡು. ಯಾಕೆ ಆ ಕಷ್ಟದಲ್ಲೇ ಬಿದ್ದು ಒದ್ದಾಡಿ ನೋವನ್ನು ಅನುಭವಿಸ್ತಾ ಇರ್ತೀಯ ಅಂತನ್ಬಿಟ್ಟು ತನ್ನ ಹಿರಿಯಣ್ಣನಿಗೆ ಸರಿಯಾದ ಸಲಹೆಯನ್ನು ಕೊಡ್ತಾನೆ. ದುರ್ಯೋಧನನನ್ನ ತನ್ನ ತಂದೆಯ ಕಷ್ಟಗಳು, ತೊಂದರೆಗಳು, ಅಂದರೆ ತನ್ನ ತಂದೆಯನ್ನು ಮುಕ್ತಿಗೊಳಿಸುವಂಥ ಒಬ್ಬ ಸುಪುತ್ರ ಅನ್ನುವಂಥ ಒಂದು ತಪ್ಪು ಕಲ್ಪನೆಯನ್ನು ಇಟ್ಕೊಂಡು ಅಂಥ ಒಬ್ಬ ಪಾಪಿ ಅಹಂಕಾರಿ ಮಗನಿಗೆ ಇವನು ಪೋಷಣೆಯನ್ನು ಮಾಡ್ತಾ ಇದ್ದಾನಲ್ಲ, ಅದು ಸರಿಯಲ್ಲ ಅಂತಂದ್ಬಿಟ್ಟು ಇಲ್ಲಿ ವಿದುರ ಹೇಳ್ತಾ ಇದ್ದಾನೆ. ಅಂದರೆ ನಿನ್ನ ಮಗನಿಗೆ ಇಷ್ಟೆಲ್ಲ ಕೆಟ್ಟ ಬುದ್ಧಿಗಳಿದೆ, ಅವನೇ ಅಧೋಪತನಕ್ಕೆ ಹೋಗ್ತಾ ಇದ್ದಾನೆ, ನಿನ್ನನ್ನೆಲ್ಲಪ್ಪ ಉದ್ಧಾರ ಮಾಡ್ತಾನೆ. ಈಗಲಾದರೂ ನೀನು ಅವನ ಆಸೆಯನ್ನು ಬಿಟ್ಬಿಡು, ಅವನನ್ನು ಬಿಟ್ಟು ನೀನು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊ. ಅವನಿಗೆ ನೀನು ಯಾವುದೇ ರೀತಿಯಲ್ಲೂ ಸಪೋರ್ಟ್ ಮಾಡಬೇಡ. ಯಾಕೆ ಅಂತಂದರೆ ಅವನು ಉದ್ಧಾರ ಮಾಡ್ಕೊಳ್ಳಲ್ಲ, ನಿನ್ನನ್ನು ಉದ್ಧಾರ ಮಾಡೋದಿಲ್ಲ ಅವನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.